ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ ಅಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ವೆರಿ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ಇದು ಆಕ್ಚುಲಿ, ನಿಮಗೆ ಸೆಕೆಂಡ್ PUC ಹೇಳ್ತಾ ಬರೋದಾದ್ರೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ವೇರ್ ನಾವು ಕಾನ್ಸೆಪ್ಟ್ ಬಗ್ಗೆ ಕಲಿಯೋಕ್ಕೂ ಮುಂಚೆ ವೆಯ್ಟೇಜ್ನ ಕಲ್ತ್ಕೊಂಡು ಮುಂದಕ್ಕೆ ಹೋಗ್ತಾ ಹೋಗೋಣ. ಸೊ ವೆಯ್ಟೇಜ್ ಬಂದ್ಬಿಟ್ಟು ಇಲ್ಲಿ ನಿಮಗೆ PU ಬೋರ್ಡ್ ಅಂತ ಬಂದಾಗ ಯು ವಿಲ್ ಬಿ ಹ್ಯಾವಿಂಗ್ 8 marks ಆಫ್ ದ ಕ್ವಶನ್ಸ್, and for KCET you can expect 4 to 6 questions. Okay, so this is with the weightage of the electromagnetic induction. So ನಾವು ಆಕ್ಚುಲಿ ಇವಾಗ ಓದುವಾಗ ಏನು ಮಾಡಬೇಕಾಗುತ್ತೆ, ಪ್ರತಿಯೊಂದು ಚಾಪ್ಟರ್ದು ವೇಟೇಜ್ ಏನಿದೆ ಅಂತ ತಿಳ್ಕೊಂಡು ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್ ವೆನ್ ದೇರ್ ಇಸ್ ಮೋರ್ ಮಾರ್ಕ್ಸ್. ಈಗ ಕರೆಂಟ್ ಎಲೆಕ್ಟ್ರಿಸಿಟಿ ತಗೊಳ್ಳಿ, ಇಂಡಕ್ಷನ್ ಚಾಪ್ಟರ್ ತಗೊಳ್ಳಿ, ಇದೆಲ್ಲ ಕೂಡ ಮೋರ್ ವೇಟೇಜನ್ನು ಕೊಡುತ್ತೆ. ಸೊ ಇವೆಲ್ಲ ಕಾನ್ಸೆಪ್ಟನ್ನ ನೀವು ಆದಷ್ಟು ಕಾನ್ಸಂಟ್ರೇಟ್ ಇಟ್ಟು ಓದಬೇಕಾಗತ್ತೆ. ಓಕೆನಾ? ಸೊ ಎಸ್, ದ ವರ್ಡ್ ಇಟ್ ಸೆಲ್ಫ್ ಸೇಸ್ ಎಲೆಕ್ಟ್ರೋಮ್ಯಾಗ್ನೆಟ್ ಇಂಡಕ್ಷನ್ ಅಲ್ವಾ. ಸೊ ಅಂದ್ರೆ ನಿಮಗೆ ಇಲ್ಲಿ ಗೊತ್ತಿದೆ, ಎಲೆಕ್ಟ್ರೋ ಫೋರ್ಸ್ ಇದೆ, ಮ್ಯಾಗ್ನೆಟಿಕ್ ಫೋರ್ಸ್ ಇದೆ, ವೇರ್ ಇಂಡ್ಯೂಸಸ್. ಸೊ ಇಲ್ಲಿ ಯಾವ್ದನ್ನ ಇಂಡ್ಯೂಸ್ ಮಾಡುತ್ತೆ ಅನ್ನೋದನ್ನ ಕಲಿಯೋಣ. ಸೊ ನಾವು ಕಮಿಂಗ್ ಇನ್ ಟು ದಿಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಬಂದ್ರೆ, ಎಸ್ ಯು ಕ್ಯಾನ್ ಸಿ ದ ಐ ಟೋಲ್ಡ್ ಯು ಆಲ್ರೆಡಿ there is a word of electricity, right? Electricity, and you have a magnetism. Okay, so magnetism and electricity. Now using a magnetism force we are inducing the electricity. Okay, it means that by using magnetic force, that is magnetic field or a magnetic field lines, ಇದೆಲ್ಲದನ್ನ ನಾವು ಈ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿನ ಹೇಗೆ ಇಂಡ್ಯೂಸ್ ಮಾಡ್ತೀವಿ. ಓಕೆನಾ? ಸೊ ದಟ್ ಫಿನಾಮಿನನ್ ಈಸ್ ನೋನ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆ, ಸೊ ಈಗ ಹೇಳ್ತಾ ಬರೋದಾದ್ರೆ, in your previous classes you have studied about ಕರೆಂಟ್ ಎಲೆಕ್ಟ್ರಿಸಿಟಿ ಅಲ್ವಾ. ನಿಮ್ಮ 10th ಸ್ಟ್ಯಾಂಡರ್ಡ್ ಅಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಓದಿದ್ದೀರಾ, ಇಲ್ಲೂ ಕೂಡ ಕರೆಂಟ್ ಎಲೆಕ್ಟ್ರಿಸಿಟಿ ಓದಿದ್ದೀರಾ. ಅದ್ರ ಜೊತೆಗೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಚಾಪ್ಟರ್ನ ಓದಿದ್ದೀರಾ. ಎಸ್, ಆ ಚಾಪ್ಟರ್ ಅಲ್ಲಿ ಇದೆ ನಿಮಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ. ಮ್ಯಾಗ್ನೆಟಿಕ್ ಎಫೆಕ್ಟ್ ಚಾಪ್ಟರ್ ಅಲ್ಲಿ ಏನು, ಎಸ್ ಯು ಆರ್ ಸ್ಟಡಿಂಗ್ ಅಬೌಟ್ ವೆನ್ ಎಲೆಕ್ಟ್ರಿಸಿಟಿ ಇಸ್ ಪಾಸ್ಡ್ ಇನ್ ಅ ಸರ್ಕ್ಯೂಟ್ there is a magnetic force exerted ಅಲ್ವಾ. ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನೋದು ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಎಕ್ಸರ್ಟ್ ಆಗುತ್ತೆ ಅಂತ ಹೂ ಎಕ್ಸ್ಪ್ಲೈನ್ ದಟ್? ಎಸ್, ಅ ಪರ್ಸನ್ ಬೈ ನೇಮ್ ಹ್ಯಾನ್ಸ್ ಓರಿಸ್ಟೆಡ್. ಈ ಎಕ್ಸ್ಪ್ಲೈನ್ಡ್ ಅಲ್ವಾ, ದಟ್ ಯು ಹ್ಯಾವ್ ಸ್ಟಡಿಡ್ ಇನ್ ಯುವರ್ 10th ಸ್ಟ್ಯಾಂಡರ್ಡ್. ಸೊ ಇದನ್ನ ಫ್ಯಾರಡೆ ಅಂಡ್ ಹೆನ್ರಿ ಅನ್ನೋ ಇಬ್ರು ಸೈಂಟಿಸ್ಟ್ ಏನ್ ಮಾಡಿದ್ರು, ವೈ ವಿ ಕ್ಯಾನ್ ರಿವರ್ಸ್ ದಿಸ್ ಪ್ರೋಸೆಸ್. ಅಂದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಅಥವಾ ಎಲೆಕ್ಟ್ರಿಸಿಟಿಯಿಂದ ನಾವು ಮ್ಯಾಗ್ನೆಟಿಸಮ್ನ ಇಂಡ್ಯೂಸ್ ಮಾಡ್ತಾ ಇದೀವಿ ಅಂದಾಗ, ಮ್ಯಾಗ್ನೆಟಿಕ್ ಫೀಲ್ಡ್ನ ಕ್ರಿಯೇಟ್ ಮಾಡ್ತಾ ಇದೀವಿ ಅಂದಾಗ, ಹೌ ಕ್ಯಾನ್ ವಿ ಡೂ ಮ್ಯಾಗ್ನೆಟಿಕ್ ಫೀಲ್ಡ್ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿನ ಇಂಡ್ಯೂಸ್ ಮಾಡ್ಬೋದಾ ಅನ್ನೋದನ್ನ ಚೆಕ್ ಮಾಡಿದ್ರು. ಅವಾಗ ಎಸ್, ಇಟ್ ವಾಸ್ ಸಕ್ಸಸ್ಫುಲ್. ಸೊ ಅ ಪರ್ಸನ್ ಬೈ ನೇಮ್ ಫ್ಯಾರಡೆ, ಓಕೆ, ಫ್ಯಾರಡೆ and Henry started doing research on this concept, where that is what we call it as electromagnetic induction. Means by using a magnetic force we are inducing the electricity. ಹೇಗೆ ಇಂಡ್ಯೂಸ್ ಮಾಡಿದ್ರು? ಓಕೆನಾ? ಸೊ ಆನ್ಸ್ ಹೊರಸ್ಟೆಡ್ ಪ್ರಕಾರ ಸರ್ಕ್ಯೂಟ್ ಅಲ್ಲಿ ನಮಗೆ ಎಲೆಕ್ಟ್ರಿಸಿಟಿ ಪಾಸ್ ಆದಾಗ ಮ್ಯಾಗ್ನೆಟಿಸಮ್ ಇಂಡ್ಯೂಸ್ ಆಗುತ್ತೆ ಅಂತ ಅರ್ಥ ಅಲ್ವಾ. ಬಟ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಬೈ ಮ್ಯಾಗ್ನೆಟಿಕ್ ಫೋರ್ಸ್ ವಿ ಆರ್ ಇಂಡ್ಯೂಸಿಂಗ್ ದ ಎಲೆಕ್ಟ್ರಿಸಿಟಿ. ಸೊ ಆ ಫಿನಾಮಿನ್ ಹೇಗೆ ವರ್ಕ್ ಮಾಡಿದ್ರು ಅದೆಲ್ಲದನ್ನ ಅವ್ರು ಏನು ಮಾಡಿದ್ರು, ಎಕ್ಸ್ಪರಿಮೆಂಟ್ಸ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡಿದ್ರು ಆ್ಯಂಡ್ ರಿಸರ್ಚ್. ಸೊ ಅದನ್ನ ಕಂಪ್ಲೀಟ್ ನೀವು ಇಲ್ಲಿ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆಗಿ ಓದ್ತೀವಿ. ಸೊ ಅದಕ್ಕೂ ಮುಂಚೆ ಗೋಯಿಂಗ್ ಇನ್ ಟು ದೋಸ್ ಎಕ್ಸ್ಪರಿಮೆಂಟ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಅ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಓಕೆ, ಸೊ ಎಸ್, ಇನ್ ದಿಸ್ ಪಿಕ್ಚರ್ ಯು ಕ್ಯಾನ್ ಸಿ ಹಿಯರ್ ಅ ಮ್ಯಾಗ್ನೆಟ್ ಅಂದ್ರೆ ನಾವು ಬಾರ್ ಮ್ಯಾಗ್ನೆಟ್ ಯೂಸ್ ಮಾಡ್ತೀವಿ ಅಥವಾ ಹಾರ್ಶೂ ಮ್ಯಾಗ್ನೆಟ್ ಯೂಸ್ ಮಾಡ್ತೀವಿ, ಆರ್ ಡಿಸ್ಕ್ ಮ್ಯಾಗ್ನೆಟ್, ವಿಚ್ ಎವರ್ ದ magnets, you know that each magnets will be carrying north pole and the south pole ಅಲ್ವಾ. ಸೊ ಆ 2 poles ಅಲ್ಲಿ ನಾವು ಹೇಗೆ ಆಕ್ಟ್ ಮಾಡ್ತೀವಿ ಅಂತ. ಸೊ ಈಗ ಒಂದು ಮ್ಯಾಗ್ನೆಟ್ ಅಂತ ತಗೊಂಡಾಗ ಯು ನೋ ದಟ್ ಆ ಮ್ಯಾಗ್ನೆಟ್ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ದಟ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿಲ್ ಬಿ ಕ್ರಿಯೇಟೆಡ್. ಸೊ that force of attraction or magnetic field will be represented by a imaginary lines. That imaginary lines we call it as magnetic field lines, right? ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಈಗ ಒಂದು ಸರ್ಫೇಸ್ ಏರಿಯಾ ಅನ್ಕೊಳ್ಳಿ, ಈ ಸರ್ಫೇಸ್ ಏರಿಯಾಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮೂವ್ ಆಗ್ತಾ ಇದೆ, ಆ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ಅ ಸರ್ಫೇಸ್ ಏರಿಯಾ ವಿ ಕಾಲ್ ಇಟ್ ಆಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಓಕೆ, ಸೊ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ನಾವು 5B ಅಂತ ಹೇಳ್ತೀವಿ. ಡೋಂಟ್ ಗೆಟ್ ಕನ್ಫ್ಯೂಸ್. ವಿ ಹ್ಯಾವ್ ಅ ಎಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ ಯು ಇನ್ ದ ಸೆಕೆಂಡ್ PUC, ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಲ್ಸೋ ಇನ್ ದ ಸೆಕೆಂಡ್ PUC. ಸೊ ವರಿ ಮಾಡ್ಕೋಬೇಡಿ ಅಥವಾ ಕನ್ಫ್ಯೂಷನ್ ಮಾಡ್ಕೋಬೇಡಿ. 5B ಅಂತ ಯಾವಾಗ ರೆಪ್ರೆಸೆಂಟ್ ಮಾಡ್ತಾರೆ, ದಟ್ ವಿಲ್ ಬಿ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್.
Phi E ಅಂತ ಎಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಅದು ಎಲೆಕ್ಟ್ರಿಕ್ ಫ್ಲಕ್ಸ್ ಆಗುತ್ತೆ. ಓಕೆ, ಇದು ಮ್ಯಾಗ್ನೆಟಿಕ್ ಫ್ಲಕ್ಸ್ phi B. ಓಕೆ, ದಟ್ ಸೇಮ್ ಫಾರ್ಮುಲಾ ಆಲ್ಸೋ B into A into cos theta. This is how we are going to calculate the magnetic flux, and the SI unit of magnetic flux will be, we call it as Weber, okay, or we represent it by WB, and this is also a scalar quantity. Okay, magnetic flux is a scalar quantity and SI unit of magnetic flux is Weber, and phi B is equal to B into A into cos theta. Ega we'll move into those experiments, how Faraday and Henry explained us the electromagnetic induction by their own laws annadana kaliyana. So the Faraday's experiment. So in the first experiment, what did he do? It means, see, he took a coil, okay, and it was being connected with the galvanometer. Okay, it was connected with the galvanometer. You should be knowing this because they can ask you the question to explain the Faraday's experiments. So in this thing, what did he do? Yes, he connected the coil, and with that he had connected with the galvanometer. Illi enaito, this coil is there, and next to that he placed the bar magnet. So one was represented as the north pole and another one is acting as a south pole, right? So see, now this is a coil and this is a bar magnet. When this coil was stationary and even this bar magnet was stationary, okay, so illi coil ide, illi bar magnet ide. When both are at the stationary, it means that they are fixed. There is no any force of attraction observed, okay, or there was no any galvanometer ittu andre, the galvanometer deflections, the needles in the galvanometer will show the deflections. When there is a deflections in the galvanometer, it means that there is something, force of attractions will be passing out. Okay, so illi yavaga when coil was stationary and then the bar magnet was stationary, there is no deflection in the galvanometer. So next, what did he do? If this is a coil, bar magnet, and this is towards the north, okay, this north pole of the bar magnet was moved towards the coil. When it was moved towards the coil, there was a deflection showed. Andre hilli iddiddu needle enaito, it showed a deflection. So bar magnet annodu, when it is moved towards the coil, there was a deflection in the galvanometer. Once it came back, yes, when it is coming back also there was a deflection, okay, but that was in the opposite direction. But when again it was stationary, yes, it was zero. It means that he knows that when magnet was took towards the coil, the magnetic force induced a current inside the circuit. Means that the magnetic force is inducing a current inside the circuit. That is what we call it as electromagnetic induction. This was the first experiment explained by the Faraday. Okay, once again I will repeat. Yes, the north pole of the bar magnet was taken towards the coil and randomly was checking, yes, moving towards, away from coil, towards the coil, away from the coil. When there was continuous movement and towards and away, there was a deflection in the galvanometer. This showed that electricity was induced or moving in the circuit, right? Now another thing, what did he do? Instead of the bar magnet, he took another coil. Okay, this was same galvanometer with the coil. So idanna ನಾವು C1 ಅಂತ ಹೇಳ್ತೀವಿ, and there was another coil which was being connected with the battery. Okay, which was being connected with the battery. So when this coil, ಇದನ್ನ ನಾವು C2 ಅಂತ represent ಮಾಡಿದ್ರೆ, when the C2 coil was took towards the coil 1, C1, yes, again we saw a deflection in the galvanometer, similar to the above experiment only, but instead of bar magnet, he was using a coil. Okay, so when coil was being moved, which is connected to the battery, was moved towards the coil 2, sorry, coil 1, C2 was moved towards the C1, yes, there was a deflection. When it going away, yes, towards and away, there was a deflection shown. Okay, but when it is stationary, yes, no deflections. Okay, this was the second experiment what Faraday
told. So by these experiments, he said that there is a relative motion of the elements or the objects which made the electricity to pass through the circuit. ಅಂದ್ರೆ ಯಾವಾಗ ಇಲ್ಲಿ ಮೂವ್ಮೆಂಟ್ ಇದೆ, ವೆದರ್ ಇಟ್ ಇಸ್ ಅ ಬಾರ್ ಮ್ಯಾಗ್ನೆಟ್ ಆರ್ ದ ಅನದರ್ ಕಾಯಿಲ್, there is a movement, there is a induction of the electricity in the stationary coils. Okay, so ಅದನ್ನೇ ಏನ್ ಮಾಡಿದ್ರು ನೆಕ್ಸ್ಟ್, what did he do in the third experiment? He took the coil, yes, the same coil here which was connected to the galvanometer, but instead of the coil, bar magnet or the coil, he took a coil, okay, and which is being connected to a key, okay, which has been connected to a key. In this experiment, what did he do? He never moved any of the coil. If I am taking this as C1 and this as C2, both were at the same places. There is no movement at all. But only one thing, he used to press the coil key. Okay, when he started pressing the key, there was a deflection in the galvanometers. Okay, so ಕೀನ ಪ್ರೆಸ್ ಮಾಡೋದು ರಿಮೂವ್ ಮಾಡೋದು, ಪ್ರೆಸ್ ಮಾಡೋದು ರಿಮೂವ್ ಮಾಡೋದು ಮಾಡಿದಾಗ ಏನಾಯ್ತು, ಡಿಫ್ಲೆಕ್ಷನ್ ಗೊತ್ತಾಯ್ತು. ಡಿಫ್ಲೆಕ್ಷನ್ ವಾಸ್ ಶೋನ್ ಇನ್ ದ C1 coil. Okay, it means that with respect to the these two experiments, ಇಲ್ಲಿ ರಿಲೇಟಿವ್ ಮೋಷನ್ ಇಂದ ಕರೆಂಟ್ ಎಲೆಕ್ಟ್ರಿಸಿಟಿ ಇಂಡ್ಯೂಸ್ ಆಗುತ್ತೆ ಅನ್ನೋದನ್ನ ಏನ್ ಕಲ್ತ್ರು, ಅದೇ ತರ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನಾಯ್ತು, ಇಫ್ ದೆರ್ ಇಸ್ ನೋ ಮೋಷನ್ ಆಲ್ಸೋ, ವೆನ್ ದೆರ್ ಇಸ್ ನೋ ರಿಲೇಟಿವ್ ಮೋಷನ್ ಆಲ್ಸೋ, ಬಟ್ ಬಿಕಾಸ್ ಆಫ್ ದ ಕೀ, ಅಂದ್ರೆ ಅರ್ಥ ವೆನ್ ದ ಎಲೆಕ್ಟ್ರಿಸಿಟಿ ಇಸ್ ಪಾಸ್ಡ್ ಇನ್ ಒನ್ ಕಾಯಿಲ್, ದೆರ್ ಈಸ್ ಅ ಫೋರ್ಸ್ or a magnetic fields which are being creating, that is going to be attracting to the another coil and also induces the electricity in the C1. Okay, so that was how been shown in the deflections in the galvanometer. So direction ಅನ್ನೋದು ವೇರಿ ಆಗ್ತಾ ಇತ್ತು, but the deflection tells us that yes, electricity induce ಆಗುತ್ತೆ ಅನ್ನೋದನ್ನ ಹೇಳುತ್ತೆ. ಆಯ್ತಾ? ಸೊ ಈ ಮೂರು ಎಕ್ಸ್ಪೆರಿಮೆಂಟ್ ವೆರಿ ಮಚ್ ಇಂಪಾರ್ಟೆಂಟ್ ನಿಮಗೆ. ಏನಂದ್ರೆ ಏನೆಲ್ಲ ನಾವು ಯೂಸ್ ಮಾಡ್ತಾ ಇದೀವಿ ಕಾಯಿಲ್ ಅಲ್ಲಿ, ಬಾರ್ ಮ್ಯಾಗ್ನೆಟ್ ಕಾಯಿಲು ಮತ್ತೆ C1 C2 ಕಾಯಿಲು, ಅಂಡ್ ಅನದರ್ ಒನ್ ಇಸ್ C1 and C2 ವಿಚ್ ಇಸ್ ಬಿನ್ ಯೂಸಿಂಗ್ ಅ ಕೀ. ಇಲ್ಲಿ ಒಂದು ಫಸ್ಟ್ ಎಕ್ಸ್ಪೆರಿಮೆಂಟ್ ಏನ್ ಹೇಳುತ್ತೆ, ರಿಲೇಟಿವ್ ಮೋಷನ್ ಇಂದ ಎಲೆಕ್ಟ್ರಿಸಿಟಿ ಇಂಡ್ಯೂಸ್ ಮಾಡ್ಬೋದು ಅಂತ, ಬಟ್ ಅನದರ್ ಒನ್ ನೋ, ವೆನ್ ದೆರ್ ಈಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಕಾಯಿಲ್ಸ್, ಎಸ್, ಎಲೆಕ್ಟ್ರಿಸಿಟಿ ವಿಲ್ ಬಿ ಇಂಡ್ಯೂಸ್ಡ್ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ದಿಸ್ ಆರ್ ದ ಎಕ್ಸ್ಪೆರಿಮೆಂಟ್ಸ್ ಆಫ್ ದ ಫ್ಯಾರಡೇಸ್. Like this only in this chapter you have lot of things. Yes, by these experiments also he explained the laws, and still more derivations are there that we are going to be studying in the next videos. Till then, meet you in the next video. Thank you so much.